ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಯುಗಾದಿ ಹಬ್ಬದ ಪ್ರೀವಿಯಸ್ ಡೇ ನನ್ನ ಫ್ರೆಂಡ್ ಜೊತೆ ಗೋಲ್ಡ್ ಶಾಪಿಂಗಿಗೆ ಹೋಗಿದ್ದೆ. ಸೊ ಆ್ಯಕ್ಚುಲಿ ನಾನು ಒಂದು ಗೋಲ್ಡ್ ಚಿಟ್ಟು ಈ ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅವಳಿಗೂ ನನ್ನ ಫ್ರೆಂಡಿಗೆ ಹೇಳಿದ್ದೆ, ನೀನು ಒಂದು ಸ್ಟಾರ್ಟ್ ಮಾಡು, ಒಂಥರ ಸೆಟ್ ಥರ ಸೇವಿಂಗ್ಸ್ ಥರ ಇರುತ್ತೆ ಅಂತ. ಆಯಿತು, ಹೆಂಗೂ ಅಣ್ಣನ ಮಗಳ ನಾಮಕರಣಕ್ಕೆ ಸ್ವಲ್ಪ ಜ್ಯುವೆಲರಿ ಶಾಪಿಂಗ್ ಇದೆ. ಸೊ ಆವಾಗ ಹೋದಾಗ ಹಂಗೂ ಇಷ್ಟ ಆದರೆ ಅಲ್ಲೇ ತೊಗೊಳ್ತೀನಿ, ಹಂಗೂ ಚಿಟ್ಟು ಓಪನ್ ಮಾಡ್ತೀನಿ ಅಂತ ಇವತ್ತು ನನ್ನ ಜೊತೆ ಬಂದಿದ್ದಾಳೆ. ಸೊ ಕಲೆಕ್ಷನ್ ಮಾತ್ರ ಅವಳಿಗೂ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ಸ್ವಲ್ಪ ಬ್ಯಾಂಗಲ್ಸು ಮಕ್ಕಳದು ಎಲ್ಲ ನೋಡಿದ್ವಿ. ಇದೆಲ್ಲ ನೋಡಿ 34 ಗ್ರಾಮ್ಸ್ ಅಷ್ಟೇ ದೊಡ್ಡವ್ರದ್ದು, ಮತ್ತು ಇದು ಒಂದು 40 ಗ್ರಾಮ್ಸು. ಸೊ ಆಲ್ಮೋಸ್ಟ್ ಎಲ್ಲನೂ ಒಂಥರ ಲೈಟ್ ವೇಟಲ್ಲಿ ತುಂಬಾ ಡಿಸೈನ್ಸ್ ಚೆನ್ನಾಗಿದೆ. ಮತ್ತು ಅಲ್ಲಿ ಸ್ಟಾಫ್ಸ್ ಕೂಡ ಸಖತ್ತು ಕೋಆಪ್ರೇಟಿವ್ ಆಗಿದ್ದಾರೆ. ನನಗಂತೂ ತುಂಬಾ ಲೈಕ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಕೋಲಾರದವರಾಗಿದ್ದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನಾನು ಬಾಲಕೃಷ್ಣ ಮತ್ತು ಸತ್ಯನಾರಾಯಣಲ್ಲಿ ತೊಗೊಳ್ತಾ ಇದ್ದೆ, ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ. ಸೊ ಆಲ್ರೆಡಿ ಲಾಸ್ಟ್ ಮಂತು ಗೋಲ್ಡ್ ಚಿಟ್ಟಿಲಿ ಓಪನ್ ಮಾಡಿದ್ದೀನಿ. ರೀಸನ್ ಏನು ಅಂತ ನಾನು ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೈನಲಿ ಒಂದು ನೆಕ್ಲೆಸ್ ತೊಗೊಂಡ್ಲು ಅವ್ರ ಅಣ್ಣನ ಮಗಳಿಗೆ. ನೋಡಿ, ಇದೇ ನೆಕ್ಲೆಸ್ ಅವಳು ತೊಗೊಂಡಿದ್ದು ಗಿಫ್ಟಾಗಿ. ಮತ್ತು ಇದೆಲ್ಲ ಸ್ವಲ್ಪ ಬ್ಯಾಕ್ ಚೈನ್ಗೆ ರಿಮೂವಬಲ್ ರೀಯೂಸಬಲ್ ಒಂದು ಹೂಕ್ ಥರ ಇರೋದನ್ನು ಆರ್ಡ್ರ್ ಮಾಡಿದ್ಲು. ಸೊ ಇವಾಗ ಅದು ಗೋಲ್ಡ್ ಚಿಟ್ಟದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಒಂದು ಅಡ್ವಾಂಟೇಜ್ ಏನಂದರೆ, ನನ್ನ ಎಕ್ಸಿಸ್ಟಿಂಗ್ ಏನು ಹಾಕಿದ್ನಲ್ಲ ಪ್ರೀವಿಯಸ್ ಚಿಟ್ಸ್ ಎಲ್ಲ, ಅದು ಏನಂದರೆ ಎವ್ರಿ ಮಂತ್ 10,000 ಕಟ್ತಾ ಇದೆ. ಬಟ್ ಲಾಸ್ಟ್ ಮಂತ್ ಏನು ಪ್ರೈಸ್ ಇರುತ್ತಲ್ವ, ಆ ಪ್ರೈಸ್ಗೆ ನಾನು ಗೋಲ್ಡ್ ತೊಗೋಬೋದಾಗಿತ್ತು. ನೋ ವೆಸ್ಟೇಜು, ನೋ ಮೇಕಿಂಗು. ಬಟ್ ಇಮ್ಯಾಜಿನ್, ನನ್ನ ಫಸ್ಟ್ ಮಂತ್ ಗೋಲ್ಡ್ ಪ್ರೈಸ್ ಕಡಿಮೆ ಇರುತ್ತೆ, ಸೆಕೆಂಡ್ ಮಂತು ಕಡಿಮೆ ಇರ್ಬೋದು. ಸೊ ಆ ಥರ ಅದು ಕಡಿಮೆ ಇರೋದೆಲ್ಲ ಕೌಂಟೇ ಆಗಲ್ವಲ್ಲ ನಮಗೆ, ಅದು ಲಾಸ್ ಅನಿಸ್ತು ನನಗೆ. ಬಟ್ ಈ ಒಂದು ಶಾಪಲ್ಲಿ ಏನಂದರೆ, ಫಸ್ಟ್ ಮಂತ್ ನೀವು ಏನು ಗೋಲ್ಡ್ ಪ್ರೈಸ್ ಇರುತ್ತಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಗೋಲ್ಡ್ ಬರುತ್ತೆ ಅಷ್ಟನ್ನು ಅವ್ರು ಬ್ಲಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 10,000 ನಾನು ಮಂತ್ಗೆ ಕಟ್ಟಿದ್ರೆ 1.7 ಮಿಲಿಯನೋ ಗೋಲ್ಡ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಅವತ್ತಿನ ಪ್ರೈಸ್ಗೆ ಅಷ್ಟು ಗ್ರಾಮ್ನ ಬ್ಲಾಕ್ ಮಾಡ್ತಾರೆ, ಗ್ರಾಮ್ ಲೆಕ್ಕ ಬ್ಲಾಕ್ ಮಾಡ್ತಾರೆ. ಮತ್ತು ಈ GRT ಎಲ್ಲ ಈ ಸ್ಕೀಮ್ ಇದೆ. ಬಟ್ ಒಂದೇನಂದರೆ, ಅಲ್ಲಿ ಈ ವೇಸ್ಟೇಜು ಮೇಕಿಂಗ್ ಚಾರ್ಜುಗೆ ಒಂದು ಥ್ರೆಶೋಲ್ಡ್ ಇರುತ್ತೆ. ಅಂದರೆ 18 ಗ್ರಾಮ್ಸ್ವರೆಗೂ ಅಷ್ಟೇ ಫ್ರೀ ಕೊಡ್ತೀವಿ, ಅದಾದಮೇಲೆ ಪೇ ಮಾಡಬೇಕು ಅಂತ. ಬಟ್ ಈ ಶಾಪಲ್ಲಿ ಅದಿಲ್ಲ. ಲೈಕ್ ನಾವೇನೇ ಎಷ್ಟು ಬ್ಲಾಕ್ ಮಾಡಿರ್ತೀವಲ್ವ ಗೋಲ್ಡು, ಅದಕ್ಕೆ ನೋ ವೇಸ್ಟೇಜು, ನೋ ಮೇಕಿಂಗ್ ಚಾರ್ಜ್, ಯಾವುದಾದ್ರೂ ತೊಗೋಬೋದು ನಾವು ಗೋಲ್ಡು. ಸೊ ನೆಕ್ಸ್ಟ್ ಸ್ವಲ್ಪ ಕ್ಲಾತ್ಸ್ ಎಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ನಾನು ನನ್ನ ಫ್ರೆಂಡ್ಸು ಎಲ್ಲ ಇಲ್ಲಿ ಸ್ವಲ್ಪ ನನ್ನ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲ ಬಟ್ಟೆ ಶಾಪಿಂಗಿಗೆ ಅಂತ ಬಂದ್ವಿ. ಇದು ಕೋಲಾರಲ್ಲಿರುವಂಥ ಟ್ರೆಂಡ್ಸ್ MG ರೋಡಲ್ಲಿರುವಂಥ ಶಾಪ್ಗೆ ಬಂದು ಒಂದು ಫ್ಯೂ ಕ್ಲಾತ್ಸ್ ಎಲ್ಲ ಶಾಪ್ ಮಾಡ್ಕೊಂಡು ಆಲ್ಮೋಸ್ಟ್ ಲೇಟ್ ಆಗೋಯಿತು. ಸೊ ಮನೆಗೆ ರಿಟರ್ನ್ ಆದೆ. ಸೊ ಆ್ಯಕ್ಚುಲಿ ಒಂದು ನೆಕ್ಲೆಸ್ ನಂಗೆ ತುಂಬಾ ಇಷ್ಟ ಆಗೋಯಿತು ಆ ಒಂದು ಶಾಪಲ್ಲಿ. ಲೈಕ್ ಕ್ರಾಫ್ಟ್ಮನ್ಶಿಪ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ನನ್ನ ಫ್ರೆಂಡಿಗೆ ಬಲವಂತ ಮಾಡಿದೆ, ಪ್ಲೀಸ್ ಅದನ್ನು ತೊಗೊಂಬಿಡು, ನನ್ನ ಹತ್ರ ಬಜೆಟ್ ಇಲ್ಲ, ನೀನಾದರೂ ತಗೋ ಅಂತ. ಸೊ ಅವಳು ಆಯಿತು ಅಂತ ನೆಕ್ಸ್ಟ್ ಡೇ ಹೋಗಿ ತೊಗೊಂಬಂದು ಇವತ್ತು ನನಗೆ ತೋರಿಸ್ತಾ ಇದ್ದಾಳೆ. ಅದನ್ನು ಗ್ಲಿಮ್ಸ್ ಹಾಕಿದ್ದೀನಿ ಯಾವ್ದು ತೊಗೊಂಡಿದ್ದಾಳೆ ಅಂತ. ನೋಡಿ, ಇದೇ ಆ ನೆಕ್ಲೆಸ್ಸು, ಸಖತ್ ಚೆನ್ನಾಗಿತ್ತು, ಡಿಸೈನು ಒಂಥರ ಯೂನೀಕ್ ಆಗಿತ್ತು. ಸೊ ಈ ಒಂದು ನೆಕ್ಲೆಸ್ನ ನಾವು ಲೈಕ್ ಡಿಸೈನರ್ ಸ್ಯಾರೀಸ್ ಮೇಲೆನೂ ಹಾಕೋಬೋದು ಮತ್ತು ಟ್ರೆಡಿಷ್ನಲ್ ಸ್ಯಾರೀಸ್ಗೂ ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಲೈಕ್ ನೀನು ತೊಗೊಳ್ಳೇಬೇಕು ಅಂತ ಅವಳಿಗೆ ಲೈಕ್ ಫೋರ್ಸ್ ಮಾಡಿದ್ದಕ್ಕೆ ಪಾಪ ಫೈನಲಿ ಅವಳಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳ ಮೇಲೆ. ಸೊ ಹೋಗಿ ತೊಗೊಂಬಂದಿದ್ದಾಳೆ. ಸೊ ಇದ್ರದ್ದು ಜುಮ್ಕಾಸ್ ಬೇರೆ ಇತ್ತಂತೆ, ಬಟ್ ಸದ್ಯಕ್ಕೆ ಇವಾಗ ನೆಕ್ಲೆಸ್ ತಂದಿದ್ದಾಳೆ. ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಕ್ತಾ ಇದ್ದೀನಿ. ಅಂದರೆ ಯುಗಾದಿ ಹಬ್ಬದ ದಿನ ಯಾವ ರೀತಿ ಇತ್ತು ಅಂತ. ನಮ್ಮ ಕಡೆ ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಸ್ನಾನ ಮಾಡ್ಕೊಳ್ತೀವಿ. ಅಂದರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಫುಲ್ ಮೈಯೆಲ್ಲ ಮಕ್ಕಳಿಗೆ ಎಲ್ಲ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ತೀವಿ, ಅದು ಫೇಮಸ್ಸು. ಮತ್ತು ಈ ಟೌನ್ ಕಡೆಗಿಂತ ಈ ಹಳ್ಳಿ ಕಡೆ ಅಂತೂ ಯುಗಾದಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅವ್ರು ಬೆಳಗ್ಗೆನೇ ಎಣ್ಣೆ ಎಲ್ಲ ಹಚ್ಕೊಂಡು ಮಧ್ಯಾಹ್ನ ಬಿಸಿಲಲ್ಲಿ ಕೂತ್ಕೊಂಡ್ಬಿಟ್ರೆ ಮಧ್ಯಾಹ್ನ ಮೇಲೆ ಸ್ನಾನ ಮಾಡೋದು. ಮತ್ತು ಅಲ್ಲೆಲ್ಲ ಹೋಲಿ ಹಬ್ಬ ಥರ ಎಲ್ಲ ಹಾಡ್ತಾರೆ, ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಯುಗಾದಿ ಹಬ್ಬ ಅಂತ. ಈ ಟೌನುಗಳಲ್ಲಿ ಅಷ್ಟೊಂದು ಇರಲ್ಲ ಎಂಜಾಯ್ಮೆಂಟು, ಬಟ್ ಮಾಮೂಲಿ ಪೂಜೆ, ಹಬ್ಬದ ಅಡುಗೆ ಅಷ್ಟೇ ಇರುತ್ತೆ. ಸೊ ನನಗಂತೂ ನಮ್ಮ ಅಪ್ಪ ಅವ್ರ ಊರಿಗೆಲ್ಲ ಆವಾಗ ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಯುಗಾದಿ ಹಬ್ಬ ತುಂಬಾ ಇಷ್ಟ ಆಗ್ತಾಯಿತ್ತು. ಅಲ್ಲೆಲ್ಲ ಹೋಲಿ ಹಬ್ಬ ಥರ ಲೈಕ್ ಫುಲ್ ಆಟ ಆಡೋದು ಆ ಥರ ಎಲ್ಲ ಇರ್ತಾಯಿತ್ತು. ಸೊ ಇವಾಗ ಬೆಳಗ್ಗೆ ಮನೆ ಮುಂದೆ ಎಲ್ಲ ಬಾಗಿಲೆಲ್ಲ ನೀರು ಹಾಕಿ ಒಂದು ರಂಗೋಲಿ ಹಾಕಿ, ನೆಕ್ಸ್ಟು ನನ್ನ ಮಕ್ಕಳು ಸ್ವಲ್ಪ ನೀರೆಲ್ಲ ಹಾಕ್ತಾಯಿದ್ದಾರೆ ಗಿಡಗಳಿಗೆ. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದಾಗ ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಡಮ್ಮ ಅಂತ. ಸೊ ಅವ್ರದ್ದು ಸ್ವಲ್ಪ ಈ ಪ್ಲ್ಯಾಂಟ್ಸ್ ಕೇರ್ ಎಲ್ಲ ಒಂದು ಸ್ವಲ್ಪ ರೂಢಿ ಆಗಲಿ ಅಂತ. ಸೊ ನೋಡಿ, ಈ ಥರ ಎಣ್ಣೆ ಎಲ್ಲ ಹಚ್ಚಿ ಲೈಕ್ ಕೂಡಿಸಿದ್ದೀನಿ ಮಕ್ಕಳನ್ನ. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಮಸಾಜ್ ಮಾಡಿದ್ದಾರೆ ಇಬ್ಬರಿಗೂ ನೀಟಾಗಿ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆಯಲ್ಲಿ ಮೈಯೆಲ್ಲ. ಸೊ ಈ ಥರ ಮಾಡೋದ್ರಿಂದ ಬಾಡಿ ಸ್ಕಿನ್ಗಾಗಲಿ ಮಾಯಿಶ್ಚರೈಸಿಂಗ್ ಸಿಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಅನ್ನೋ ಒಂದು ಈ ಪದ್ಧತಿಯಿಂದ ಒಂದು ಸೈಂಟಿಫಿಕ್ ರೀಸನ್ ಅಂತಲೇ ಹೇಳ್ಬೋದು.
ಮತ್ತು ಈ ಹರಳೆಣ್ಣೆ ಬಂದು ತಂಪು ಅಂತ ಹೇಳ್ತಾರೆ. ಈ ಸಮ್ಮರಲ್ಲೆಲ್ಲ ಈ ಹರಳೆಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಸಹ ತುಂಬಾ ಇದೆ. ಸೊ ನಮ್ದು ಹಳೇದು ಯಾವುದೇ ಒಂದು ಪದ್ಧತಿ ಇದ್ರೂ ಅದಕ್ಕೆ ಹಿಂದೆ ಸೈಂಟಿಫಿಕ್ ರೀಸನ್ ಸಹ ಇರುತ್ತೆ. ಸೊ ಅದಕ್ಕೆ ನಾನು ಯೂಶ್ವಲಿ ಹಳೆ ಪದ್ಧತಿ ಏನಿದೆಯೋ ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಸೊ ನಮ್ಮ ಮನೇಲಿ ಪ್ರತಿ ವರ್ಷ ಈ ಥರ ಮಕ್ಕಳಿಗೆ ಲೈಕ್ ಎಣ್ಣೆ ಎಲ್ಲ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸೋದು. ಸೊ ಇವಾಗ ಹಬ್ಬದ ಅಡುಗೆಗಳು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಬ್ಬರು ನನಗೆ ಪ್ರೀವಿಯಸ್ ವ್ಲಾಗ್ ಶಿವರಾತ್ರಿ ಹಬ್ಬದ ವ್ಲಾಗ್ ನೋಡಿ ಒಂದು 2-3 ಜನ ಕೇಳಿದ್ದಾರೆ, ನೀವು ನಾನ್ ವೆಜಿಟೇರಿಯನ್ಸ್ ಆಗಿ ಶಿವ ಪೂಜೆ ಎಲ್ಲ ಮಾಡ್ತೀರಾ, ಅಂದರೆ ಲಿಂಗ ಪೂಜೆ ಅಭಿಷೇಕ ಇದೆಲ್ಲ ಮಾಡ್ತೀರಾ ಅಂತ. ಸೊ ನನ್ನ ಪ್ರಕಾರ ಲೈಕ್ ಯಾರಾದರೂ ಲಿಂಗ ಪೂಜೆ ಮಾಡ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾಕಂದರೆ ಶಿವನಿಗೆ ಯಾವುದೇ ರೀತಿ ಮಡಿಯಾಗಿ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಭಕ್ತಿ ಅಷ್ಟೇ ಇಂಪಾರ್ಟೆಂಟು. ಬೇರೆ ದೇವರುಗಳಿಗೆಲ್ಲ ಮಡಿ ಇಂಥದ್ದೆಲ್ಲ ಇರುತ್ತೆ, ಬಟ್ ಶಿವನಿಗೆ ಆ ಥರ ಯಾವುದೇ ರೀತಿ ಮಡಿ ಇರಲ್ಲ. ಸೊ ಲೈಕ್ ಯಾರಾದ್ರೂ ಮಾಡ್ಬೋದು. ಸೊ ಶಿವಭಕ್ತರು ಅಗೋರಿಗಳು ಕೂಡ ನಾನ್ ವೆಜಿಟೇರಿಯನ್ಸ್, ಅವ್ರಿಗಿಂತ ಯಾರಿರ್ತಾರೆ ಹೇಳಿ ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋರು ಶಿವನಿಗೆ. ಸೊ ಅದೇನು ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಮನೆ ದೇವರು ಶಿವ ಅಂತೂ ಅಲ್ಲ, ಬಟ್ ಸ್ಟಿಲ್ ನನಗೆ ಶಿವ ಅಂದರೆ ತುಂಬಾ ಇಷ್ಟ. ನನ್ನ ಇಷ್ಟ ದೇವರು ಶಿವ ಆಗಿರೋದ್ರಿಂದ ಶಿವನಿಗೆ ರಿಲೇಟೆಡ್ ಯಾವುದೇ ಒಂದು ವ್ರತ ಆಗಲಿ ಯಾವುದೇ ಒಂದು ಪೂಜೆ ಆಗಲಿ ನಾನು ಮಿಸ್ ಮಾಡ್ದಿರ ಮಾಡ್ತೀನಿ. ಸೊ ಅದರಲ್ಲಿ ಶಿವರಾತ್ರಿನೂ ಒಂದು ದಿನ. ಅದಕ್ಕೆ ನಾನು ಶಿವ ಪೂಜೆ, ಲಿಂಗ ಪೂಜೆ, ಅಭಿಷೇಕ ಎಲ್ಲನೂ ಮಾಡ್ತೀನಿ. ಸೊ ನಾನು ನಾನ್ ವೆಜಿಟೇರಿಯನ್ ಆಗಿದ್ದು ಸಹ ಅದೆಲ್ಲ ಮಾಡಿರೋದ್ರಿಂದ ಇಲ್ಲಿವರೆಗೂ ನನಗೇನು ಪ್ರಾಬ್ಲಮ್ ಅಂತ ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಸೊ ನನ್ನ ಪ್ರಕಾರ ಏನು ಅಂದರೆ ಒಳ್ಳೇದು ಮಾಡಬೇಕಂದ್ರೆ ಅದೆಲ್ಲ ಥಿಂಕ್ ಮಾಡಬಾರ್ದು, ಮನಸ್ಸು ಶುದ್ಧಿ ಇರಬೇಕಷ್ಟೇ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಒಂದು ಕ್ವೇರಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವತ್ತು ಮೆನ್ಯೂ ಏನಿತ್ತಂದರೆ, ಯೂಶ್ವಲಿ ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟು ಮಾಡೇ ಮಾಡ್ತಾರೆ ಎಲ್ಲರ ಮನೆಗಳಲ್ಲೂ. ಸೊ ಅದ್ರ ಜೊತೆಗೆ ಸ್ವಲ್ಪ ಅನ್ನ, ಚಿತ್ರಾನ್ನ ಮತ್ತು ಮಜ್ಜಿಗೆ ಸ್ವಲ್ಪ ಮಾಡ್ಕೊಂಡಿದ್ದೆ ಬೇಸಿಗೆ ಅಂತ. ಮತ್ತು ಹಸ್ಬೆಂಡ್ ಬಂದು ಮಸಾಲ ವಡೆ ಮಾಡು, ತುಂಬ ದಿನ ಆಯಿತು ತಿನ್ಬೇಕು ಅನಿಸ್ತಾ ಇದೆ ಅಂದರು. ಆಯಿತು ಅಂತ, ಕಾಂಬಿನೇಷನು ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ಸಾರು ಅನ್ನ ವಡೆಗೆ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದೆ. ಸೊ ಪಲ್ಯಗಳೆಲ್ಲ ಏನೂ ಮಾಡಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ಮಕ್ಕಳೆಲ್ಲ ಪಲ್ಯ ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಆಯಿತು ಅಂದ್ಬಿಟ್ಟು ಅವ್ರಿಗೆ ಏನು ಇಷ್ಟನೋ ಅಷ್ಟೇ ಮಿನಿಮಲ್ಲಾಗಿ ಈ ಒಂದು ಕಾಂಬೋ ಇತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಕಡೆ ಯುಗಾದಿ ಹಬ್ಬ ಅಂದರೆ ಲೈಕ್ ಕೆಲವೊಂದು ಮನೆಗಳಲ್ಲಿ ಹಿರಿಯರ ಪೂಜೆ ಇವತ್ತು ಮಾಡ್ತಾರೆ. ನಾನು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀನಿ ಆ ಥರ ಹಿರಿಯರ ಪೂಜೆ. ಅದು ಬಿಟ್ಟರೆ ಲೈಕ್ ನಮ್ಮ ಅತ್ತೆ ಇಲ್ಲ ನಮ್ಮ ಮಾವ ಅವ್ರು ತೀರ್ಕೊಂಡಿರೋ ದಿನ ಇರುತ್ತಲ್ಲ ಅವತ್ತು ಪೂಜೆ ಮಾಡ್ತೀವಿ. ಬಟ್ ಕೆಲವೊಬ್ಬರು ಮನೆಯಲ್ಲಿ ಇವತ್ತು ಯುಗಾದಿ ಹಬ್ಬದ ದಿನ ಹಿರಿಯರ ಫೋಟೋ ಇಟ್ಟು ಅವ್ರಿಗೆ ಪೂಜೆ ಮಾಡಿ ಹೊಸ ಬಟ್ಟೆ ಎಲ್ಲ ತಂದು ಮಾಡ್ತಾರೆ. ಸೊ ಅದನ್ನು ನಾವು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀವಿ. ಸೊ ಎಷ್ಟೊಂದು ಜನ ನನಗೆ ಫೋನ್ ಮಾಡಿದರು ಲೈಕ್ ನಾಳೆ ಮಾಡ್ತಾ ಇದೆಯಾ ಒಂದು ಇದು ಅಂತ. ಬಟ್ ಸಮವ್ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಆ ಥರ ಯಾವತ್ತೂ ಮಾಡಿರೋದು ನಾನು ನೋಡಿರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಏನು ಫಾಲೋ ಮಾಡ್ತಾ ಇಲ್ಲ. ಸೊ ಯುಗಾದಿ ಹಬ್ಬ ಅಂದರೆ ನಮಗೆ ಈ ಥರ ಬೇವು ಬೆಲ್ಲ ಹಂಚ್ತೀವಿ, ಹಬ್ಬದ ಅಡುಗೆಗಳು ಮಾಡ್ಕೊಳ್ತೀವಿ, ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ, ಇಷ್ಟೇ ಇರುತ್ತೆ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿ ವ್ರತ ಆಗಲಿ ಆ ಥರ ಏನೂ ನಾನು ಹಬ್ಬ ಮಾಡಲ್ಲ. ಜಸ್ಟ್ ಒಂದು 5 ಥರ ಹಣ್ಣಿಟ್ಟು ಬೇವು ಬೆಲ್ಲ ಮತ್ತು ಏನು ಸ್ವೀಟ್ ಮಾಡಿರ್ತೀವಿ. ಸೊ ಯೂಶ್ವಲಿ ಯುಗಾದಿ ಹಬ್ಬದ ದಿನ ಹೋಳಿಗೆ ಮಾಡಿರ್ತೀನಲ್ಲ ಅದನ್ನು ನೈವೇದ್ಯಕ್ಕಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಅಂದರೆ ಪಂಚಾಮೃತ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀನಿ. ಸೊ ಪಂಚಾಮೃತ ಸ್ನಾನ ಆ ಥರದ್ದೆಲ್ಲ ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಒಂದೇ ಬೌಲಲ್ಲಿ ಎಲ್ಲ ಪಂಚಾಮೃತನೆಲ್ಲ ಮಾಡಿ ಜಸ್ಟು ಒಂದು ಹೂವಲ್ಲಿ ಪ್ರೋಕ್ಷಣೆ ಮಾಡ್ತೀನಿ ಎಲ್ಲ ವಿಗ್ರಹಗಳಿಗೂ. ಸೊ ಇವತ್ತು ಸ್ವಲ್ಪ ಲೇಟಾಗಾಯಿತು, ಅದಕ್ಕೆ ನಾನು ಅಭಿಷೇಕ ಎಲ್ಲ ಮಾಡೋಕ್ಕೆ ಟೈಮ್ ಆಗಿಲ್ಲ. ಮಕ್ಕಳು ಫುಲ್ ಹಸಿವು ಅಂತ ಇದ್ದರು, ಅದಕ್ಕೆ ನಾನು ಫಸ್ಟು ಎಲ್ಲ ಅಡುಗೆ ಮಾಡಿಟ್ಬಿಟ್ಟು ಅವ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಲೈಕ್ ಹೂವು ಈ ಸಲ ಲೈಕ್ ಶಿವರಾತ್ರಿ ಹಬ್ಬಕ್ಕಂತೂ ತುಂಬಾ ಚೆನ್ನಾಗಿ ಸಿಕ್ಕಿತ್ತು, ಹೂನಾರಗಳಾಗಲಿ ಹೂಗಳಾಗಲಿ ಎಲ್ಲ. ಬಟ್ ಈ ಸಲ ಅಷ್ಟು ಫ್ರೆಶ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಪ್ರೈಸಸ್ ಅಂತೂ ತುಂಬಾ ಕಾಸ್ಟ್ಲಿ ಇತ್ತು ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಮತ್ತು ಈ ಬಾಗಿಲು ತೋರಣಗಳಿಗೆ ಇದಕ್ಕೆಲ್ಲ ಯೂಶ್ವಲಿ ಚೆಂಡುಮಲ್ಲಿಗೆ ಹೂವು ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಅತ್ತೆ ಟೈಮಲ್ಲೆಲ್ಲ ನಮ್ಮ ಅತ್ತೆ ಜಾಸ್ತಿ ಚೆಂಡುಮಲ್ಲಿಗೆನೇ ಯೂಸ್ ಮಾಡ್ತಾಯಿದ್ರು. ಬಟ್ ನಮ್ಮಮ್ಮ ಬಂದು ಬೇಡ ಆ ಹೂವು ಹಾಕಬಾರ್ದು, ಮನೆಯಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಇವಾಗ ಸೇವಂತಿಗೆನೇ ಹಾಕು ಅಂತ ಹೇಳಿದ್ದಕ್ಕೆ ಸೊ ನಾನು ಮದುವೆ ಆದಾಗಿಂದ ಅದು ಚೇಂಜ್ ಮಾಡಿ ಇವಾಗ ಚೆಂಡುಮಲ್ಲಿಗೆ ಹೂವಿಂದ ಸೇವಂತಿಗೆ ಹೂವಿಗೆ ಇಲ್ಲ ಯಾವುದನ್ನ ಬೇರೆ ಹೂವು ಚೆಂಡುಮಲ್ಲಿಗೆ ಬಿಟ್ಟು ಬೇರೆ ಹೂವಿಗೆ ಕನ್ವರ್ಟ್ ಆಗಿದ್ದೀನಿ. ಬಟ್ ನನಗೆ ಇವತ್ತರೆಗೂ ರೀಸನ್ ಗೊತ್ತಿಲ್ಲ ಯಾಕೆ ಚೆಂಡುಮಲ್ಲಿಗೆ ಹೂವು ಯೂಸ್ ಮಾಡಬಾರ್ದು ಅಂತ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡಿಸ್ಕೊಡೋ ಅಷ್ಟರಲ್ಲಿ ನೆಕ್ಸ್ಟ್ ನಮ್ಮ ಹಸ್ಬೆಂಡು ಬಾಗಿಲಿಗೆ ಎಲ್ಲ ಮಾವಿನ ಎಲೆ ತೋರಣ ಎಲ್ಲ ಕಟ್ಟಿದ್ದಾರೆ. ಸೊ ಈ ಹಬ್ಬಗಳು ಬಂದರೆ ಸಾಕು
ಸೊ ಈ ಮಾವಿನೆಲೆ ತೋರಣಗಳೇ ಒಂಥರ ಕಳೆ ಅಂತಲೇ ಹೇಳ್ಬೋದು. ಅಂದರೆ ಮೇನ್ ಬಾಗಿಲಿಗಾಗಲಿ ದೇವ್ರ ಮನೆ ಬಾಗಿಲುಗಳಿಗಾಗಲಿ ಇದೆಲ್ಲ ಒಂಥರ ಪ್ರೋಸೆಸ್ಸು. ಆ್ಯಕ್ಚುಲಿ ಇದರಿಂದನೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಯಾವುದೇ ಒಂದು ಕ್ರಿಮಿಕೀಟಗಳು ಮನೆಗೆ ಎಂಟ್ರಾಗಲ್ವಂತೆ ಈ ಬೇವು ಮತ್ತು ಈ ಮಾವಿನೆಲೆ ತೋರಣ ಕಟ್ಟಿದರೆ. ಸೊ ಆ ಒಂದು ರೀಸನಿಂದ ಆಗಿನ ಕಾಲದವರು ಈ ಒಂದು ಪದ್ಧತಿನ ಇಟ್ಟಿದ್ದಾರೆ. ಅದು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ನಾನು ಬೆಳ್ಳಿ ಹೂಗಳು ತೋರಿಸಿದ್ನಲ್ವ ನನ್ನ ಒಂದು ಸಿಲ್ವರ್ ಬ್ಲಾಗಲ್ಲಿ. ಸೊ ಅದೇ ಫ್ಲವರ್ಸ್ನ ನಾರ್ಮಲಿ ಸೇವಂತಿಗೆ ಹೂವು ಮಧ್ಯದಲ್ಲಿಟ್ಟು ಹಿಂಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬರೀ ಬೆಳ್ಳಿ ಹೂವಲ್ಲೂ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಈ ಥರ ಬೆಳ್ಳಿ ಹೂವನ್ನ ಈ ಒಂದು ರೋಸು ಇಲ್ಲ ಸೇವಂತಿಗೆ ಮಧ್ಯದಲ್ಲಿ ಹಿಂಗೆ ಇಟ್ಟು ಲೈಕ್ ಜೋಡಿಸ್ತೀನಿ. ಅದೊಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಬೆಳ್ಳಿ ಹೂವು ಇಟ್ಟಂಗೂ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಒಂದು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲನ ಹಂಚ್ತೀವಿ. ಮತ್ತು ಮನೆಯಲ್ಲಿ ಸಹ ಪೂಜೆ ಎಲ್ಲ ಆದಮೇಲೆ ಮನೇಲಿರೋ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ರು ಅಮ್ಮ. ಸೊ ನಾನು ಚಿಕ್ಕ ವಯಸ್ಸಿಂದ ನನಗೆ ನೆನಪಿರೋ ಹಂಗೆ ನಾನು ಒಂದು ದಿನ ಸಹ ಬೇವು ಬೆಲ್ಲ ತಿಂದಿಲ್ಲ, ಬರೀ ಬೆಲ್ಲ ತಿಂತಾಯಿದ್ದೆ. ಅಂದರೆ ಅದು ಕಷ್ಟ ಸುಖ ಎರಡನ್ನೂ ಈಕ್ವಲ್ ಆಗಿ ತೊಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದು ಮಾಡಿರೋದಂತೆ. ಮತ್ತು ಬೇವು ಸೇರಿದ್ರೆ ಒಂಥರ ಯಾವುದೇ ರೀತಿ ರೋಗ ಬರಲ್ಲ ಅನ್ನೋ ಒಂದು ಸೈಂಟಿಫಿಕ್ ರೀಸನ್ ಸಹ ಇದೆ. ಬಟ್ ನನಗಂತೂ ಚಿಕ್ಕ ವಯಸ್ಸಿಂದ ಒಂದು ವರ್ಷನೂ ತೊಗೊಂಡಿಲ್ಲ. ಬಟ್ ಈ ವರ್ಷ ನಾನು ತಿಂದೆ. ಲೈಕ್ ಹಸ್ಬೆಂಡ್ ಫೋರ್ಸ್ಫುಲಿ ನನಗೆ ತಿನ್ನಿಸಿದ್ದಾರೆ ಈ ಸಲ. ಇಲ್ಲ ಹಂಗೆಲ್ಲ ಮಾಡಬಾರ್ದು, ಎರಡೂ ತಿನ್ನಬೇಕು ಅಂತ. ಬಟ್ ಮಧ್ಯಾಹ್ನವರೆಗೂ ಬಾಯಿ ಫುಲ್ಲು ಕಹಿನೇ ಇತ್ತು. ಅದು ಹೆಂಗಪ್ಪ ತಿಂತೀರಾ ಇದು ಅಂತ ಹೇಳ್ಕೊಂಡೆ ತಿಂದೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ನೈವೇದ್ಯಕ್ಕೆ ಮಾತ್ರ ಒಂದೆರಡು ಹೋಳಿಗೆ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲರಿಗೂ ಬಿಸಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಬಂದು ನಮ್ಮ ಶಾಪಲ್ಲಿರುವಂಥ ಲೈಕ್ ಹಳ್ಳಿ ಕರೆದು ನಾಟಿ ಹಸು ತುಪ್ಪ ತರಿಸಿದ್ದೆ. ಈ ಹೋಳಿಗೆಗಂತೂ ನನಗೆ ತುಪ್ಪ ಸುರ್ಕೊಂಡು ತಿನ್ನೋಕ್ಕೆ ಇಷ್ಟ. ಸೊ ಹೋಳಿಗೆ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು, ಉಬ್ಬಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಬೆಳಗ್ಗೆ ಬೇಗನೆ ಮಾಡಿಬಿಟ್ಟೆ ಎಲ್ಲ ಅಡುಗೆಗಳೆಲ್ಲ. ಅಂದರೆ ಬ್ರೇಕ್ಫಾಸ್ಟ್ಗೆ ಹಬ್ಬದ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ. ಅಂದರೆ ಚಿತ್ರಾನ್ನ, ಅನ್ನ, ಹೋಳಿಗೆ ಸಾರು, ಒಬ್ಬಟ್ಟು, ಮಸಾಲ ವಡೆ ಮತ್ತು ಮಜ್ಜಿಗೆ, ಜೊತೆಗೆ ಸ್ವಲ್ಪ ಪಾನಕ ಸಹ ಮಾಡಿದ್ದೆ. ಯೂಶ್ವಲಿ ಈ ನಡುವೆ ಸಮ್ಮರ್ ಅಲ್ವಾ, ನಾನು ನಿಂಬೆಹಣ್ಣು ಜ್ಯೂಸು ಇಲ್ಲಾಂದರೆ ಕರ್ಬೂಜ ಯೂಸ್ ಮಾಡ್ಕೊಂಡು ಕರ್ಬೂಜ ಪಾನಕ ಇದೆರಡರಲ್ಲಿ ಯಾವುದನ್ನ ಒಂದು ಮಾಡಿಟ್ಟಿರ್ತೀನಿ. ಸಡನ್ನಾಗಿ ಯಾರನ್ನ ಬಂದ್ರೂ ಅದು ಸಡನ್ನಾಗಿ ಫ್ರಿಜ್ಜಲ್ಲಿರುತ್ತೆ, ಹಾಕಿ ಕೊಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಈ ಥರ ಒಂದು ಪಾನಕ ಮಾಡಿ ಇಟ್ಬಿಡ್ತೀನಿ. ಸೊ ನಮ್ಮ ಮನೇಲಿ ಬೇರೆ ಎಲ್ಲ ಫ್ರೂಟ್ಸೂ ಡೈರೆಕ್ಟಾಗಿ ಇಂಟೇಕ್ ತೊಗೊಳ್ತಾರೆ. ಜ್ಯೂಸಸ್ ಎಲ್ಲ ಮಾಡಿದ್ರೆ ಇಷ್ಟಪಡಲ್ಲ. ಬಟ್ ನಿಂಬೆಹಣ್ಣು ಜ್ಯೂಸು ಮತ್ತು ಕರ್ಬೂಜ ಜ್ಯೂಸನ್ನ ಮಾತ್ರ ಜ್ಯೂಸ್ ರೂಪದಲ್ಲಿ ಇಂಟೇಕ್ ತೊಗೊಳೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಈ ಥರ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ತಿಂದಮೇಲೆ ಸಂಜೆ ಆಯಿತು. ಸೊ ಇವಾಗ ಹೊಸ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ಯಾರಿ. ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ನಮ್ಮ ಅತ್ತೆಗೆ ಪೂಜೆ ಮಾಡುವಾಗ ಇದನ್ನೇ ಈ ಒಂದು ಸ್ಯಾರಿನೇ ಇಟ್ಟು ಪೂಜೆ ಮಾಡಿದ್ದು. ಸೊ ಅದಕ್ಕೆ ಬ್ಲೌಸ್ ಹೊಲಿಸ್ಕೊಂಡಿದ್ದೆ. ಸೊ ಇವಾಗ ಅದನ್ನೇ ಯೂಸ್ ಮಾಡಿಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಹೆಂಗೂ ಶಾಪಿಂಗ್ ಹೋಗಿ ಗೋಲ್ಡ್ ಸಹ ತೊಗೊಂಡಿದ್ನಲ್ವ, ಇದಕ್ಕೆ ಪರ್ಲ್ ಸೆಟ್ಟು ಮ್ಯಾಚ್ ಆಗುತ್ತೆ ರೀಸೆಂಟಾಗಿ ತೊಗೊಂಡಿರೋವಂಥ ಆ ಒಂದು ನೆಕ್ಲೆಸ್ಸು. ಸೊ ಅದಕ್ಕೆ ಇವತ್ತು ಈ ಒಂದು ಸ್ಯಾರಿ ಮತ್ತು ಆ ನೆಕ್ಲೆಸ್ನ ಹಾಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಅಂತೂ ಬೆಳಗ್ಗೆಯಿಂದನೇ ಬೈತಾಯಿದ್ರು, ಅಷ್ಟು ದುಡ್ಡು ಕೊಟ್ಟು ತೊಗೊಳ್ತೀರಾ, ಅದು ನೋಡಿದ್ರೆ ಹಬ್ಬದ ದಿನ ಹಾಕ್ಕೊಳ್ಳೋದೇ ಇಲ್ಲ, ಇನ್ನೇನಕ್ಕೆ ಅಷ್ಟು ಮಾತ್ರಕ್ಕೆ ನೀವು ಶಾಪಿಂಗ್ ಎಲ್ಲ ಮಾಡ್ತೀರಾ ಅಂತ. ಬಟ್ ನನಗೇನಂದರೆ ಹೊಸ ಸ್ಯಾರಿ ಅಂದರೆ ಇವಾಗ ರೇಷ್ಮೆ ಸೀರೆ ಎಲ್ಲ ಯಾವಾಗೂ ನಾವು ಡ್ರೈ ಕ್ಲೀನಿಂಗ್ ಕೊಡಬೇಕು, ಈ ಥರ ಆಗುತ್ತೆ ಗಲೀಜಾದರೆ. ಅದನ್ನು ನಾವು ವಾಶ್ ಮಾಡೋಕ್ಕೂ ಆಗೋಲ್ಲ. ಸೊ ಅದನ್ನು ಹಾಕ್ಕೊಂಡು ಇವಾಗ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ 100% ಅದು ಒಂಚೂರಾದ್ರೂ ಆಯಿಲ್ ಅಂಥದ್ದೆಲ್ಲ ತಾಗುತ್ತೆ. ಸೊ ಅದೆಲ್ಲ ರಿಸ್ಕ್ ಯಾಕೆ ಅಂತ ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ಇಲ್ಲಾಂದರೆ ಬೇರೆ ಪೂಜೆ ಮಾಡಬೇಕಾದ್ರೆ ಎಲ್ಲ ನಾನು ಯೂಶ್ವಲಿ ಈ ಥರ ರೇಷ್ಮೆ ಸೀರೆಗಳು ಎಲ್ಲ ಹಾಕ್ಕೊಂಡು ಮಾಡಲ್ಲ. ಸೊ ಹಂಗೂ ಏನಾದರೂ ವ್ರತಗಳಿರೋವಂಥ ಹಬ್ಬಗಳಿದ್ರೆ, ಫಾರ್ ಎಕ್ಸಾಂಪಲ್ ಶಿವರಾತ್ರಿ, ಕೇದಾರೇಶ್ವರ ವ್ರತ, ದೀಪಾವಳಿ, ಇಂಥ ದಿನ ಮಾತ್ರ ಹೊಸ ಸ್ಯಾರಿ ಹಾಕ್ಕೊಂಡೆ. ಅಂದರೆ ಎಣ್ಣೆ ಆದರೆ ಆಗಲಿ, ಬಟ್ ಮಡಿಯಿಂದ ಮಾಡಬೇಕಲ್ಲ, ಅದು ಹೊಸ ಸ್ಯಾರಿ ಹಾಕ್ಕೊಂಡ್ರೆ ಮಡಿ ಸೀರೆ ಥರ ಇರುತ್ತೆ ಅಂತ ಹಾಕ್ಕೊಳ್ತೀನಿ ಅಷ್ಟೇ. ಬಟ್ ರೆಗ್ಯುಲರ್ ಈ ಥರ ಯುಗಾದಿ ಹಬ್ಬ ಈ ಥರದಕ್ಕೆಲ್ಲ ಏನು ವ್ರತಗಳಿರಲ್ವಲ್ಲ, ಅಂಥ ಟೈಮಲ್ಲಿ ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕಲ್ವ, ಅಂಥ ಟೈಮಲ್ಲಿ ಹಾಕ್ಕೊಂಡು ಲೈಕ್ ಹೊರಡ್ತೀನಿ. ಬಟ್ ಅದು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಬೆಳಗ್ಗೆನೇ ರೆಡಿ ಆಗಿಬಿಡ್ಬೇಕು, ಸ್ಯಾರಿ ಎಲ್ಲ ಉಟ್ಕೊಂಡು, ಆವಾಗ ಅದೊಂಥರ ಹಬ್ಬ ಥರ ಇರುತ್ತಂತೆ. ಸೊ ನಂತರ ಎಷ್ಟು ಜನ ನೀವು ನಿಮ್ಮ ಹಸ್ಬೆಂಡ್ಸ್ ಹತ್ರ ಬೈಸ್ಕೊಳ್ತೀರಾ ಹಬ್ಬಗಳ ದಿನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ಎಲ್ಲ ರೆಡಿಯಾಗಿ ಬಂದೆ. ಸೊ ಇಷ್ಟರಲ್ಲಿ ನಮ್ಮ ಹಸ್ಬೆಂಡ್ ನೋಡಿಬಿಟ್ಟು ಹೇಳಿದ್ರು, ಈ ಥರ ಬೆಳಗ್ಗೆನೇ ಆಗಿಬಿಟ್ರೆ ಏನು ನಿನಗೆ ಪ್ರಾಬ್ಲಮ್ಮು, ಈ ಥರನೇ ಲಕ್ಷಣವಾಗಿ ಬೆಳಗ್ಗೆಯಿಂದನೇ ಇರಬೇಕು ಅಂತ. ಬಟ್ ಆಯಿತು ಬಾಪ ಅಂತ ಹೇಳಿ ಇವಾಗ ಲೈಕ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ಲೈಕ್ ಗಣೇಶ ದೇವಸ್ಥಾನ ಇದೆ ಧೂಮ್ಲೈಟ್ ಸರ್ಕಲ್ ಕೋಲಾರಲ್ಲಿ, ಅಲ್ಲಿಗೆ ಹೋಗ್ತೀವಿ ನಾವು ಲೈಕ್ ಏನಾನ ಹಬ್ಬಗಳ ಟೈಮಲ್ಲೆಲ್ಲ ದರ್ಶನ ಮಾಡೋಕ್ಕೆ. ಸೊ ನಮಗೆ ಮದುವೆ ಮಾಡಿಸಿದಂಥ ಅರ್ಚಕರು ಈ ದೇವಸ್ಥಾನದ ಅರ್ಚಕರೇ.
ಸೊ ಒಂಥರ ಸೆಂಟಿಮೆಂಟು. ನನಗೆ ಮದುವೆಗೆ ಮುಂಚೆ ಒಂದು ಹೋಮ ಎಲ್ಲ ಮಾಡಿಸಿದ್ರು ಇದೇ ದೇವಸ್ಥಾನದಲ್ಲಿ. ಅಲ್ಲಿ ಮಾಡಿಸ್ದಾಗಿಂದ ಪ್ರತಿಯೊಂದು ನನಗೆ ಎಲ್ಲ ಒಳ್ಳೇದಾಯಿತು. ಸೊ ಒಂದು ನಂಬಿಕೆ, ಈ ದೇವಸ್ಥಾನದಲ್ಲಿ ಏನೇ ಒಂದು ಲೈಕ್ ಮಾಡಿಸಿದ್ರೂ ಅದು ನಮಗೆ ಅದರಿಂದ ಶ್ರೇಯಸ್ಸಾಗುತ್ತೆ ಅಂತ. ಮತ್ತು ಇನ್ನೊಂದು ಏನಂದರೆ, ಪ್ರತಿ ಮಂತು ಸಂಕಷ್ಟಹರ ಚತುರ್ಥಿಗೆ ನಮ್ಮ ಅಪ್ಪ ನಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಬರ್ತಾಯಿದ್ರು. ಪ್ರತಿ ವರ್ಷ ಬಂದಾಗೂ ಔಟ್ಸೈಡ್ ಒಂದು ಚಾಟ್ಸ್ ಅಂಗಡಿ ಇತ್ತು, ಅದಕ್ಕೋಸ್ಕರ ಬರ್ತಾಯಿದ್ವಿ ನಾವು. ತುಂಬಾ ಚೆನ್ನಾಗಿ ಕೊಡ್ತಾರೆ. ಇವತ್ತು ನಮ್ಮ ಹಸ್ಬೆಂಡು ಆಯಿತು ಇಲ್ಲಿ ನಿನಗೆ ಇಷ್ಟ ಅಲ್ವಾ, ಬಾ ತಿನ್ಕೊಂಡು ಆಮೇಲೆ ನಿಮ್ಮ ಅಮ್ಮ ಮನೆಗೆ ಹೋಗುವಂತೆ ಅಂತ ಇಲ್ಲಿ ಇವತ್ತು ಸ್ನ್ಯಾಕ್ಸ್ ಕೊಡಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಕರ್ಕೊಂಬಂದರು. ಸೊ ನಾನು ಬರೋಷ್ಟರಲ್ಲಿ ಅಮ್ಮ ಸಂಜೆ ಪೂಜೆ ಮಾಡ್ತಾಯಿದ್ರು ಮನೆಯಲ್ಲಿ. ಸೊ ಯೂಶ್ವಲಿ ಹಬ್ಬ ಅಂದ್ರೇ ಅಮ್ಮ ಹಬ್ಬದ ಅಡುಗೆಗಳೆಲ್ಲ ಮಾಡಿರ್ತಾರಲ್ಲ, ಸೊ ಮಧ್ಯಾಹ್ನ ಊಟಕ್ಕೆ ಬಂದುಬಿಡು ಅಂತ ಕರೀತಾರೆ. ಬಟ್ ನಾನು ಸಂಜೆ ಎಲ್ಲ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ರಾತ್ರಿನೇ ಆಗೋಗುತ್ತೆ. ಸೊ ಪ್ರತಿ ಹಬ್ಬಕ್ಕೂ ಬೈತಾ ಇರ್ತಾರೆ, ಮಧ್ಯಾಹ್ನ ಟೈಮಲ್ಲಿ ಬಿಸಿ ಬಿಸಿ ಮಾಡಿರ್ತೀನಿ, ಇವಾಗ ಬಂದು ತಿನ್ಕೊಂಡು ಹೋಗೋಕ್ಕಾಗಲ್ವ ಅಂತ. ಬಟ್ ಏನು ಮಾಡೋದು, ಮನೇಲಿ ನಾವೂ ಹಬ್ಬ ಮಾಡಿರ್ತೀವಿ, ಅಲ್ಲೂ ದೇವ್ರ ಪೂಜೆ ಮಾಡಿನೇ ನಾವು ಬಿಡಬೇಕಾಗುತ್ತೆ ಮನೆ. ಸೊ ಹಂಗೆ ಹೇಳಿದ್ರೂ ಅಮ್ಮ ಕನ್ವಿನ್ಸ್ ಆಗೋಲ್ಲ. ಅಮ್ಮಗೆ ಏನಂದರೆ ಲೈಕ್ ಫಸ್ಟು ಮಕ್ಕಳು ಬಂದುಬಿಡ್ಬೇಕಲ್ವ, ಎಲ್ಲರ ಮನೆಗಳಲ್ಲೂ ಹಂಗೆ. ಸೊ ನಮ್ಮ ಮನೇಲೂ ಹಂಗೆ, ಹಬ್ಬ ಆಗೋಷ್ಟರಲ್ಲಿ ನಾನು ಇರಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಕಝಿನ್ ಬಂದಿದ್ಲು ಮಂಗಳೂರಿಂದ. ಸೊ ಅವಳನ್ನ ಮಾತಾಡ್ಸ್ಕೊಂಬರೋಣ ಅಂತ ಹಿಂಗೆ ಚಿಕ್ಕಮ್ಮ ಮನೆಗೆ ಹೋಗಿದ್ದೀನಿ. ಸೊ ಅವಳು ಮಂಗಳೂರಿಂದ ಈ ಮಲ್ಲಿಗೆ ತಂದಿದ್ಲು, ತುಂಬಾ ಚೆನ್ನಾಗಿರುತ್ತೆ ಈ ಜಾಜಿ ಮಲ್ಲಿಗೆ ಅಂತ. ಸೊ ಅದನ್ನು ಎಲ್ಲ ನಮಗೆಲ್ಲ ಕೊಟ್ಟು ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾನು ಮನೆಗೆ ರಿಟರ್ನ್ ಆದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಯುಗಾದಿ ಹಬ್ಬದ ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಈ ಒಂದು ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.